ಒಂದು ದೊಡ್ಡ ಕಂಪನಿಯಲ್ಲಿ 30 ವರ್ಷಗಳಿಂದ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಕೆಲಸವನ್ನು ಕಳೆದುಕೊಂಡರು. ಇದರಿಂದಾಗಿ ಅವರು ಬಹಳ ಕುಗ್ಗಿದವರಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕೆಂದು ಮನೆಗೆ ಬಂದರು. ತನಗಾದ ಅನ್ಯಾಯವನ್ನು ಹೆಂಡತಿ ಜೊತೆ ಹಂಚಿಕೊಳ್ಳಲು ಮನಸ್ಸಿರಲಿಲ್ಲ. ತನ್ನ ಸ್ನೇಹಿತರಿಗೆ ಗೊತ್ತಾಗಬಾರದೆಂದು ನೆನೆಸಿ ಮನೆಗೆ ಬಂದ ತಕ್ಷಣ ಬಂದೂಕನ್ನು ತೆಗೆದುಕೊಂಡರು. ಒಂದೇ ಕ್ಷಣದಲ್ಲಿ ಕೆಲಸ ಮುಗಿಯುತ್ತಿತ್ತು. ಆದರೆ ನಾಳೆ ತನ್ನ ಹೆಂಡತಿ ಅಂಗಡಿಗೆ ಹೋದ ಮೇಲೆ ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂದು ಆಲೋಚನೆ ಮಾಡಿಕೊಂಡರು. ಇಡೀ ರಾತ್ರಿ ನಿದ್ರೆ ಬರಲಿಲ್ಲ. ಯೋಚನೆಗಳು ತಲೆಯನ್ನು ತುಂಬಿದ್ದವು. ಬೆಳಿಗ್ಗೆ ವಾರ್ತಾಪತ್ರಿಕೆಯನ್ನು ಓದುತ್ತಿರುವಾಗ ಒಂದು ಫೋನ್ ಕರೆ ಬಂತು. ಇವರು ಕೆಲಸವನ್ನು ಕಳೆದುಕೊಂಡರು ಎಂಬ ಸುದ್ದಿಯು ಗೊತ್ತಾಗಿ ಕಾಲ್ ಮಾಡಿದ ವ್ಯಕ್ತಿ ಇವರ ಸ್ನೇಹಿತನ ಸ್ನೇಹಿತರಾಗಿದ್ದರು. ಅವರು ಹೊಸದಾಗಿ ಒಂದು ವ್ಯಾಪಾರವನ್ನು ಪ್ರಾರಂಭಿಸುತ್ತಿರುವುದರಿಂದ ಅದಕ್ಕೆ ಒಬ್ಬ ಪಾರ್ಟ್ನರ್ ಬೇಕಾಗಿರುವರು ಎಂದು ತಿಳಿಸುತ್ತಾ ಇವರ ಪಾಲುಗಾರಿಕೆಯನ್ನು ಬಯಸಿದರು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆಶಾಕಿರಣವಾಗಿ ಬಂದ ಸಹಾಯವನ್ನು ಅರಿತುಕೊಂಡು ಆ ವ್ಯಕ್ತಿ ಓಡಿ ಹೋಗಿ ತನ್ನ ಕೋಣೆಯ ಕದವನ್ನು ಮುಚ್ಚಿ ಮೊಣಕಾಲೂರಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಹೌದು ಪ್ರಿಯರೇ, ನಿಮ್ಮ ಕಾಲು ಜಾರಿದಾಗ ಅಥವಾ ಯಾವುದನ್ನಾದರೂ ನೀವು ಕಳೆದುಕೊಂಡಾಗ ನಿಮ್ಮನ್ನು ನೀವೇ ತೀರ್ಪು ಮಾಡಿಕೊಳ್ಳದೆ, ಶಿಕ್ಷಿಸಿಕೊಳ್ಳದೆ ಜಾಗೃತೆಯಿಂದಿರಿ. ಆ ಪರಿಸ್ಥಿತಿಯು ನಿಮಗೆ ನಿರಾಶೆಯನ್ನು ಉಂಟು ಮಾಡಬಹುದು. ದುಃಖದ ದಿನದಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕು. ಆ ಕ್ಷಣದಲ್ಲಿ ನಿಮ್ಮ ಸಮಸ್ಯೆಯನ್ನು ದೇವರಿಗೆ ಹೇಳಿರಿ. ಒಂದು ದಿನ ಅಂದರೆ 24 ಗಂಟೆಗಳ ಕಾಲವು ಮನುಷ್ಯನ ಜೀವಿತದಲ್ಲಿ ಎಷ್ಟೋ ಬದಲಾವಣೆಗಳನ್ನು ತರುತ್ತದೆ. ನೋಡಿರಿ, 8 ಗಂಟೆಗಳ ನಿದ್ರೆ ನಿಮಗೆ ಒಂದು ಹೊಸ ಜೀವನವನ್ನೇ ತರುತ್ತದೆ. ಆತುರದಿಂದ ಯಾವ ದುಡುಕಿನ ತೀರ್ಮಾನವನ್ನು ತೆಗೆದುಕೊಳ್ಳಬೇಡಿರಿ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ದೇವರಿಗೆ ವಹಿಸಿಬಿಟ್ಟು ಭರವಸದಿಂದಿರು. ಆತನೇ ಅದನ್ನು ಸಾಗಿಸುವನು ಎಂದು ಬೈಬಲ್ ಹೇಳುತ್ತದೆ.